ಹಲೋ ನಮಸ್ಕಾರ ಫ್ರೀಡಮ್ ವಿಶ್ವಕ್ಕೆ ಸ್ವಾಗತ. ನಾನ್ ಪೂಜಾ ಗುರಪ್ಪ. ಇವತ್ತೊಂದು ವಿಶೇಷ ಸಂದರ್ಶನದಲ್ಲಿ ಬಿಗ್ ಬಾಸ್ ಎಕ್ಸ್ ಕಂಟೆಂಟ್ ಆದಂತ ಶಿಶಿರ್ ಅವ್ರ ಜೊತೆ ಇದ್ದೀನಿ. ಬಿಗ್ ಬಾಸ್ ಮನೆಯಲ್ಲಿ ಶಿಶಿರ್ ಅವ್ರನ್ನ ನಾನು ಟಾಪ್ 5 ಅಲ್ಲಿ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ನಂತರನೇ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಂತಾನು ಗೊತ್ತು. ಸೊ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಹೋಗಕ್ಕೆ ಆಪರ್ಚುನಿಟಿ ಅಂತೂ ಸಿಗಲ್ಲ. ಸೊ ಆ ಮನೆಯಲ್ಲಿ ಹೇಗಿತ್ತು, ಮತ್ತೆ ಆ ಮನೆಯಲ್ಲಿ ಹೇಗೆಲ್ಲ ಎಕ್ಸ್ಪೀರಿಯನ್ಸ್ ಇತ್ತು, ಏನ್ ಅಷ್ಟೊಂದು ಫೈಟ್ ಮಾಡಿದ್ದು, ಅಷ್ಟೊಂದು ಬಬ್ಲಿ ಆಗಿದ್ದು ಹೇಗೆಲ್ಲ ಇತ್ತು ಅಂತ ಅವ್ರ ಜೊತೆ ನಾವು ಮಾತಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಶಿಶಿರ್ ಸರ್, ಹೇಗಿದ್ದೀರಾ? ಹೇಗಿತ್ತು ಬಿಗ್ ಬಾಸ್ ಮನೆ? ಸ್ವಲ್ಪ ಸಣ್ಣ ಆಗಿದ್ದೀರಾ ನೋಡೋಕೆ. ಮತ್ತೆ ನನ್ಗೆ ಪರ್ಸನಲ್ ಆಗಿ ಅನ್ಸಿದ್ದು ಏನಂತ ಹೇಳಿದ್ರೆ, ನೀವು ತುಂಬಾ ಕೋಪದಲ್ಲಿ ಇರ್ತಿರೋ, ಯಾವ್ದೋ ಬೇರೆ ಆಲೋಚನೆಯಲ್ಲಿ ಇರ್ತಿರೋ. ನಾನು ಯಾವಾಗ್ಲೂ ತುಂಬಾ ಅಬ್ಸರ್ವ್ ಮಾಡಿದೀನಿ. ಯಾಕಂತ ಹೇಳಿದ್ರೆ, ನಿಮ್ಮನ್ನ ಯಾಕೆ ಹೆಚ್ಚಾಗಿ ಅಬ್ಸರ್ವ್ ಮಾಡಿದೆ ಅಂತ ಹೇಳಿದ್ರೆ, ಎಲ್ರು ನಿಮ್ಮನ್ನ ಕಾರ್ತಿಕ್ಗೆ ಕಂಪೇರ್ ಮಾಡ್ಬೇಕಾದ್ರೆ ನಾವ್ ಆಲ್ಮೋಸ್ಟ್ ಹಿಂಗೆ ಅಬ್ಸರ್ವ್ ಮಾಡಿದ್ರೆ ಯಾಕೆ ಯಾವ್ದೋ ಏನಾದ್ರೂ ಯೋಚನೆ ಮಾಡ್ತಿರ್ಬೋದು, ಅಥವಾ ಏನಾದ್ರೂ ಏನಾದ್ರೂ ಏನ್ ಯೋಚನೆ ಮಾಡ್ತಿರ್ಬೋದು, ಏನೋ ಆಲೋಚನೆ ಮಾಡೋ ತರ ಕಾಣಿಸ್ತಾ ಇರ್ತೀರಾ. ಏನಿರ್ಬೋದು? ಹೇಗಿತ್ತು ಬಿಗ್ ಬಾಸ್ ಮನೆ ಆ ಜರ್ನಿ ಅಂತ? ಬಿಗ್ ಬಾಸ್ ಮನೆ ತುಂಬಾ ಚೆನ್ನಾಗಿತ್ತು. ಒಂದು ರೋಲರ್ ಕೋಸ್ಟರ್ ರೈಡ್ ಅಂತಾನೆ ಹೇಳ್ಬೋದು. ಎಲ್ಲವನ್ನೂ ನೋಡಿದೆ ನಾನಲ್ಲಿ, ಎಲ್ಲವನ್ನೂ ಎಕ್ಸ್ಪೀರಿಯನ್ಸ್ ಮಾಡಿದೆ. ಕೋಪ, ಖುಷಿ, ಅಳು ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಸೊ ಓವರ್ ಆಲ್ ಇಟ್ಸ್ ಪರಿಪೂರ್ಣ ಜರ್ನಿ ಅಂತಾನೆ ಹೇಳ್ಬೋದು. ಅಂಡ್ ನೀವ್ ಹೇಳಿದಾಗ ಯಾವಾಗ್ಲೂ ಕೋಪದಲ್ಲಿ ಇರ್ತಿರ್ಲಿಲ್ಲ. ಫಸ್ಟ್ ನೀವೇ ಹೇಳ್ತಿರೋದು ಇಷ್ಟು. ಇಲ್ಲ, ನಾನು ಶಿಶಿರ್ ಅವರು ಯಾವ್ದೋ ಗುಂಗಲ್ ಇರ್ತಾರೆ, ಏನೋ ಯೋಚನೆ ಮಾಡ್ತಾ ಇರ್ತಾರೆ. ನನ್ಗೆ ಹಂಗೆ ಹೆಚ್ಚಾಗಿ ಫೀಲ್ ಕೊಟ್ಟಿದ್ದು. ಲವ್ಲಿ ಆಗಿ ಸ್ವಲ್ಪ ಕಾಣಿಸ್ಕೊಳ್ಳಿಲ್ಲ ಅಂತಲ್ಲ, ಬಟ್ ನನ್ಗೆ ಹೆಚ್ಚಾಗಿ ಹಾಗೆ ಕಾಣಿಸ್ಕೊಂಡ್ರಿ ಅಂತ ಅನಿಸ್ತು ನನ್ ಪರ್ಸನಲ್ ಆಗಿ. ಬೇರೆ ನನ್ ದಿನ ಬಿಗ್ ಬಾಸ್ 1 ನಿಮಿಷ ಮಿಸ್ ಮಾಡ್ದಂಗ್ ನೋಡೋದು. ನಾನು ಹೇಳಲ್ಲ, ನಾನ್ ಹೇಳ್ತಾ ಇದ್ದೀನಿ ನಿಮ್ಮನ್ನೇ ನೋಡ್ರೋದು ನಾನು ಬಿಗ್ ಬಾಸ್ ಮನೇಲೆ ಅಂತ. ಅದಕ್ಕೆ ನೀವ್ ಹಂಗ್ ಕಾಣಿಸ್ತಾ ಇದ್ರಿ ಅಂತ. ಆಟದ ಬಗ್ಗೆ ಯೋಚನೆ ಮಾಡ್ತಿರ್ತಿದ್ದ, ಆಟದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಿದ್ದ. ಓಕೆ, ಬಿಗ್ ಬಾಸ್ ಮನೆಗೆ ಹೋಗೋಕೆ ಎಲ್ಲರಿಗೂ ಆಪರ್ಚುನಿಟಿ ಸಿಗಲ್ಲ, ಅದೊಂದು ನಿಮ್ಗೆ ಸಿಕ್ಕಿದೆ. ಹೇಗಿತ್ತು ಅದ್ರ ಎಕ್ಸ್ಪೀರಿಯನ್ಸ್ ಅಂತ ಸರ್? ತುಂಬಾ ಖುಷಿ ಇತ್ತು. ಯಾಕಂದ್ರೆ 2 ಸೀಸನ್ ಇಂದ ಬ್ಯಾಕ್ ಟು ಬ್ಯಾಕ್ ಹೋಗ್ಬೇಕು ಅನ್ನೋ ಪ್ಲಾನ್ಸ್ ಇತ್ತು. ಅಂಡ್ ಕರಿತಾ ಇದ್ರು. ಕಮಿಟ್ಮೆಂಟ್ಸ್ ಇಂದ ಆಗಿರ್ಲಿಲ್ಲ, ಪ್ರಾಜೆಕ್ಟ್ಸ್ ಇಂದ ಆಗಿರ್ಲಿಲ್ಲ. ಅಂಡ್ ಈ ಸತಿ ಕರೆಕ್ಟ್ ಟೈಮ್ಗೆ ನನ್ನ ಕೆರಿಯರ್ ನ ಕರೆಕ್ಟ್ ಪಾಯಿಂಟ್ ಗೆ ಸೀಸನ್ ಬಂತು ಅಂತ ಅನ್ಸುತ್ತೆ. ಅಂಡ್ ತುಂಬಾ ಖುಷಿ ಆಯ್ತು. ಒಂದು ದೊಡ್ಡ ವೇದಿಕೆ, ಅದರ ಅವಕಾಶ ತುಂಬಾ ಖುಷಿ ಕೊಟ್ಟಿದೆ. ಅಲ್ಲ, ಈಗ ಎಷ್ಟು ಸಲ ಆಪರ್ಚುನಿಟಿ ಬಂದಿತ್ತು ಬಿಗ್ ಬಾಸ್ ಮನೆಗೆ? 2 ಸೀಸನ್ ಇಂದ, ಈ ಕಳೆದ 2 ಸೀಸನ್ ಗಳಿಂದ ಕರಿತಾ ಇದ್ರು. ನಿಮ್ಗೆ ಈಗ ಹೋಗಿದ್ದು ಬೆಸ್ಟ್ ಅಂತ ಅನ್ಸಿದ್ಯಾ? ಹೌದು, ಈ ಸೀಸನ್ ನನಗೆ ಕರೆಕ್ಟ್ ಟೈಮ್ ಅನ್ಸುತ್ತೆ. ಅಂದ್ರೆ ನನ್ನ ಕೆರಿಯರ್ ಅಲ್ಲಿ ಪರ್ಸನಲ್ ಆಗಿ ಆ 2 ವರ್ಷಗಳು ನನಗೆ ಹೊಸ ಪ್ರಾಜೆಕ್ಟ್ಸ್ ಗಳನ್ನ ಆಗ ಕಮಿಟ್ ಆಗಿದ್ದೆ ತೆಲುಗುಲೆ. ಅಂಡ್ ಸೊ ಆ ಪ್ರಾಜೆಕ್ಟ್ ನ ಕಮಿಟ್ ಆಗಿದ್ದ ಟೈಮ್ ಎಲ್ಲ ಬಿಟ್ಟು ಬರೋ ತಪ್ಪಾಗುತ್ತೆ. ಸೊ ಹಾಗಾಗಿ ಹೋಗಿರ್ಲಿಲ್ಲ. ಇದು ಕರೆಕ್ಟ್ ಟೈಮ್ ನನ್ನ ಪ್ರಕಾರ. ಆ ಪ್ರಾಜೆಕ್ಟ್ ಮುಗೀತು. ಅಂಡ್ ನನ್ನ ಕೆರಿಯರ್ಗೂ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡಿದಾಗ ಈ ವೇದಿಕೆ ಕರೆಕ್ಟ್ ಅನಿಸ್ತು. ಓಕೆ, ಸೂಪರ್. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಅಮ್ಮಂದು ಆನೆಸ್ಟ್ ಉತ್ತರ ನನ್ಗಿಂತ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸುದೀಪ್ ಸರ್ ಕೇಳ್ತಾರೆ, ನೀವು ಬಿಗ್ ಬಾಸ್ ನೋಡಲ್ವಾ ಅಂತ. ಅಮ್ಮ ಆನೆಸ್ಟ್ ಆಗಿ, ಇಲ್ಲ ನಾನು ನೆಕ್ಸ್ಟ್ ಇನ್ ಬಿಗ್ ಬಾಸ್ ನೋಡಲ್ಲ ಅಂತ. ಅಮ್ಮ ಬಿಗ್ ಬಾಸ್ ನೋಡ್ತಾ ಇದಾರಾ ಇಲ್ವಾ ಅಂತ? ನೋಡ್ತಿಲ್ಲ. ಖಂಡಿತ ನೋಡ್ತಿಲ್ಲ. ಆಯ್ತು, ನಾನು ಇದನ್ನ ಅಮ್ಮನ ಹತ್ರನೇ ಮಾತಾಡಿ ಕೇಳ್ಬೇಕಂತ. ಇಲ್ಲ, ನಿಜ ನೋಡ್ತಿಲ್ಲ. ಇರ್ತೀನಲ್ಲ, ನಾನು ಮನೇಲೇ ಇರ್ತೀನಿ. 3 ದಿನದಿಂದ ಎಲ್ಲೂ ಹೋಗಿಲ್ಲ ನಾನು. ಮನೇಲೇ ಇದ್ದೀನಿ. ಬಿಗ್ ಬಾಸ್ ನೋಡ್ತಿಲ್ಲ ಅವರು. ಬಟ್ ನೋಡ್ಬೇಕು ಅಂತಾನೆ ಕೇಳ್ತೀನಿ. ಅದ್ರಲ್ಲಿ ಏನಿಲ್ಲ. ಬಟ್ ಅವ್ರಿಗೆ ಬೇಜಾರಿದೆ, ಮಗ ಹೊರಗಡೆ ಬಂದಿರೋದು ಬೇಜಾರಿದೆ. ಅಂಡ್ ಆಸ್ ಅನ್ ಆಡಿಯನ್ ಇಷ್ಟು ಬೇಗ ಹೊರಗಡೆ ಬಂದ್ಬಿಟ್ಟ ಅನ್ನೋದು ಬೇಜಾರಿದೆ. ಸೊ ಅದೆಲ್ಲದ್ರಿಂದ ಬಿಗ್ ಬಾಸ್ ನೋಡ್ತಿಲ್ಲ ಅಷ್ಟೇ. ಬಟ್ ಯಾರು ಜನರು ಅದನ್ನ ಫಾಲೋ ಮಾಡ್ಬಿಡಿ. ನೀವು ದಯವಿಟ್ಟು ನೋಡಿ. ಇಟ್ಸ್ ವೆರಿ ಗುಡ್ ಶೋ. ದಯವಿಟ್ಟು ನೋಡಿ. ನೀವು ನೋಡ್ತಾ ಇಲ್ವಾ? ನಾನು ನೋಡ್ತಾ ಇದ್ದೀನಿ. ನಾನು ನೋಡ್ತಾನೆ, ಫೋನ್ ನೋಡ್ತಾ ಇದ್ದೀನಿ ನಾನು. ಅಮ್ಮ ಮಾತ್ರ ನೋಡೋದ್ ಬಿಟ್ಬಿಟ್ಟಿದ್ದಾರೆ. ಅಮ್ಮ ನೋಡ್ತಿಲ್ಲ, ಅಪ್ಪ ನೋಡ್ತಾ ಇದಾರೆ. ಅಪ್ಪ ಕೂತ್ಕೊಂಡು ನೋಡ್ತಾ ಇದಾರೆ, ಅಮ್ಮ ಒಬ್ರು ನೋಡ್ತಿಲ್ಲ ಅಷ್ಟೇ. ಓಕೆ, ಇನ್ನೊಂದೇನಂತ ಹೇಳಿದ್ರೆ, ಈಗ ಬರ್ಬೇಕಾದ್ರೆ ಮಂಜನದ ಬಗ್ಗೆ ಏನೋ ಒಂಥರ ಎಮೋಷನಲ್ ಆಗಿ ಮಾತಾಡ್ ಬರ್ತೀರಾ. ಸೊ ಏನಿತ್ತು ನಿಮ್ ನಡುವೆ? ಬಟ್ ಮಂಜನ ಸ್ಟಾರ್ಟಿಂಗ್ ನಿಮ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ತುಂಬಾ ಏನೇನೋ ಡಿಸ್ಕಸ್ ಇದ್ರೆ ಆಟದ ಬಗ್ಗೆ ಆಗಿರ್ಬೋದು ಮಾತಾಡ್ತಾ ಇದ್ರು. ಮಧ್ಯದಲ್ಲಿ ಸ್ವಲ್ಪ ಕಟ್ ಆಯ್ತು ಅಂತ ಅನ್ಸುತ್ತೆ. ಮತ್ತೆ ನಿಮ್ಗೆ ಬರ್ಬೇಕಾದ್ರೆ ಅದೇ ಎಮೋಷನಲ್ ಇತ್ತು. ಏನಿತ್ತು ನಿಮ್ಮಿಬ್ರ ಮಧ್ಯ? ನಂಗೆ ಮಂಜಣ್ಣ ನರಕದಿಂದ ತುಂಬಾ ಇಷ್ಟ ಆದಂತ ವ್ಯಕ್ತಿ. ಬಿಕಾಸ್ ಅವ್ರ ಸ್ಟ್ರಗಲಿಂಗ್ ಡೇಸ್ ನನ್ನ ಬಗ್ಗೆ ತುಂಬಾ ಹಂಚ್ಕೊಂಡಿದ್ರು. ಅಂಡ್ ಥಿಯೇಟರ್ ಮಾಡ್ತಿದ್ದು, ಸೆಟ್ ವರ್ಕ್ ಮಾಡ್ತಿದ್ದು, ಇವೆಲ್ಲ ನಾನ್ ಮಾಡಿರೋದು. ನಾನು ನನ್ನ ಸ್ಟ್ರಗ್ಲಿಂಗ್ ಡೇಸ್ ಅಲ್ಲಿ ನಾನ್ ಮಾಡಿರೋ ಸೆಟ್ ವರ್ಕ್ ಮಾಡಿರೋದು, ಲೈಟಿಂಗ್ ಮಾಡಿರೋದು, ಇವೆಲ್ಲ ನಾನ್ ಮಾಡಿದ್ದೆ. ಸೊ ಇದೆಲ್ಲ ಕನೆಕ್ಟ್ ಆಗ್ತಾ ಹೋಯ್ತು. ಅಂಡ್ ನಾವಿಬ್ರು ಕ್ರಿಯೇಟಿವ್ ಆಗಿ ತುಂಬಾ ತೊಡಗಿಸ್ಕೊಂಡಿದ್ವಿ. ಮನೇಲಿ ಹಾಡು ಬರಿತಾ ಇದ್ವಿ ಕೂತ್ಕೊಂಡು, ಒಂದು ಸ್ಕೆಚ್ ಮಾಡ್ತಾ ಇದ್ವಿ. ಸೊ ಇವೆಲ್ಲ ಇದ್ದಂತ ಮಂಜಣ್ಣ ಒಂದು 3 ವಾರದಿಂದ ಒಂದ್ ಸ್ವಲ್ಪ ಯಾಕೋ ರಾಂಗ್ ಆಗಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನನ್ಗೆಲ್ಲೋ ಅವ್ರು ರಾಂಗ್ ಆದ್ರು ಅಥವಾ ನಾನು ನಾಮಿನೇಟ್ ಮಾಡ್ತಿದಾರೆ ಅನ್ನೋ ಕಾರಣಕ್ಕೆ ನನ್ಗೆ ಆ ವ್ಯಕ್ತಿನ ಬಿಟ್ಕೊಡ್ಬೇಕು ಅಂತ ಅನಿಸ್ಲಿಲ್ಲ. ನಾನು ನಾಮಿನೇಟ್ ಮಾಡ್ತಿದ್ದೆ, ಇಲ್ಲ ಅಂತಲ್ಲ. ನಾಮಿನೇಟ್ ಮಾಡಿದ್ಮೇಲೆ ನಂತರ ಇದೆಯಲ್ಲ 24 ಗಂಟೆ ಒಟ್ಟಿಗೆ ಕಳಿಬೇಕಲ್ಲ ನಾವು. ಸೊ ಆ ಟೈಮಲ್ಲಿ ನನ್ಗೆ ಮುಂಚೆ ಫಸ್ಟ್ ಸಿಕ್ದಂತ ಮಂಜಣ್ಣನ್ ಬಿಟ್ಕೊಡ್ಬೇಕು ಅಂತ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಓಕೆ, ಏನ್ ಕಾರಣ ಇರ್ಬೋದು ಶಿಶಿರ್ ಅವ್ರು ಹೊರಗೆ ಬರೋದಕ್ಕೆ? ಏನಾದ್ರೂ ಒಂದು ಬಲವಾದ ಏನಾದ್ರು ಕಾರಣ ಇದೆಯಾ? ಏನಕ್ಕಂತ ಹೇಳಿದ್ರೆ, ಸಾಕಷ್ಟು ಜನ ಶಿಶಿರ್ ಅವರು ಟಾಪ್ 5 ಕಂಟೆಸ್ಟೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಅದ್ರಲ್ಲಿ ನಾನು ಒಬ್ಳು. ಸೊ ಎಕ್ಸ್ಪೆಕ್ಟ್ ಮಾಡಿದ್ದು. ಸೊ ಸಡನ್ ಆಗಿ ಒಳಗೆ ಬರ್ದಿರಾ, ನಾವ್ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸೊ ಏನ್ ಬಲವಾದ ಏನಾದ್ರು ಕಾರಣ ಇರ್ಬೋದಾ ಅಂತ? ಏನೋ ಗೊತ್ತಿಲ್ಲ ಮೇಡಮ್. ಹೌದು, 1 ವಾರ ಲೋ ಆಗಿದಂತೂ ನಿಜ. ನನಗೆ ನಂದೇ ಆದಂತ ಹೆಲ್ತ್ ಇಶ್ಯೂಸ್ ಇತ್ತು.
ನಾನು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಿದ್ದು ರೀಸನ್ಸ್ ಇತ್ತು. ಬಟ್ ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ 2 ವಾರ ಬೌನ್ಸ್ ಬ್ಯಾಕ್ ಆಗ್ತೀನಿ ನಾನು. 2 ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಟಾಪ್ 2 ಹೋಗಿರ್ತೀನಿ. ಅಂಡ್ ಹೋದ್ ವಾರ ಅಂತೂ ಬೇರೆ ಟೀಮ್ ಅವರು ಟಾಸ್ಕ್ ಗೆಲ್ಲೋದಕ್ಕೆ ಬಿಟ್ಟಿರಲ್ಲ. ಸೊ ಈ ತರದೆಲ್ಲ ಇದ್ದಾಗ ಆ ಮೂಮೆಂಟ್ ಅಲ್ಲಿ ಹೊರಗಡೆ ಬರೋದಿದೆಯಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ಸುತ್ತೆ ನಂಗೆ. ಓಕೆ, ಈಗ ನಾವು ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದಾಗ ನೋಡೋಕೆ ಶಿಶಿರು ಫಸ್ಟ್ ಕ್ಯಾಪ್ಟನ್ ಆಗ್ತಾರೆ ಬಿಗ್ ಬಾಸ್ 11 ಸೀಸನ್ ಫಸ್ಟ್ ಕ್ಯಾಪ್ಟನ್. ಅವಾಗ ಸ್ಟಾರ್ಟ್ ಟೈಟಲ್ ಆಗಿದೆ ವಿತ್ ಕಾರ್ತಿಕ್ ಕಂಪೇರ್ ಮಾಡೋದಾಗಿರ್ಲಿ ಆ ತರ ಆಗಿತ್ತು. ಸಡನ್ ಆಗಿ ಹೊರಗೆ ಬಂದಾಗ ಒಂಥರ ಬೇಜಾರ್ ಅಂತ ಅನಿಸ್ತು. ಸೊ ಈಗ ನಿಮ್ಮ ಮತ್ತೆ ಐಶ್ವರ್ಯಂದ್ ಒಂದು ಫ್ರೆಂಡ್ಶಿಪ್ ಇದೆ, ಎಲ್ರು ಅದಕ್ಕೆ ಏನೇನೋ ಪೋರ್ಟ್ರೇ ಮಾಡ್ತಾ ಇದಾರೆ. ನಿಮ್ಮ ಫ್ರೆಂಡ್ಶಿಪ್ ಏನು ಅಂತ ನಮ್ಮ ಜನತೆ ಹೇಳಿ ಅಂತ. ಅದು ತುಂಬಾ ಜೆನ್ಯೂನ್ ಆಗಿರುವಂತ ಫ್ರೆಂಡ್ಶಿಪ್ ಮೇಡಮ್. ಅಲ್ಲಿ ಬೇರೆ ಯಾವುದೇ ರೀತಿಯ ಹಣೆ ಪಟ್ಟಿಗಳ ಜಾಗ ಇರ್ಲಿಲ್ಲ. ಅಂಡ್ ನಾನು ಒಂದಷ್ಟು ಆಟಗಳಲ್ಲಿ ಕೋಪ ಮಾಡ್ಕೊಂಡಾಗ ಅಥವಾ ಕುಗ್ಗಿದಾಗ ನಾನು ಈ ತರ ಮಾಡಬಾರ್ದು ಅಂತ ಮೋಟಿವೇಟ್ ಮಾಡಿದ್ದೆ ಐಶ್ವರ್ಯ. ಅದು ನನ್ನ ಸ್ನೇಹಿತರು ಹೊರಗಡೆಯಿಂದ ಹೇಳಿದ್ರು. ಇವಾಗ ಒಂದಷ್ಟು ಜನ ನನ್ನ ಸ್ನೇಹಿತರು ಮೆಸೇಜ್ ಮಾಡ್ತಿರ್ಬೇಕಾದ್ರೆ ಹೇಳಿದ್ರು, ಇಲ್ಲ ಐಶ್ವರ್ಯನ್ ಬಗ್ಗೆ ಯಾಕೆ ಈ ತರ ಹೊರಗಡೆ ಪೋಟ್ರೆ ಮಾಡ್ತಿದಾರೆ ಗೊತ್ತಿಲ್ಲ. ಯಾಕಂದ್ರೆ ಸ್ಪೆಷಲಿ ಜೋಡಿ ಟಾಸ್ಕ್ ಅಲ್ಲಿ ನಾನು ಬೆಲ್ಟ್ ಎಲ್ಲ ಕಿತ್ತಾಕ್ಬಿಟ್ಟು ಹೋದಾಗ, ನೀನ್ ಬಂದ್ರೆ ಉದ್ದೇಶ ಏನು, ನೀನ್ ಆಡ್ತಿರೋ ಉದ್ದೇಶ ಏನು ಅಂತ ಹೇಳಿ ಅರ್ಥ ಮಾಡಿಸಿದ್ದ ಐಶ್ವರ್ಯ ಮತ್ತೆ ತ್ರಿವಿಕ್ರಮ್. ಸೊ ಹಂಗಿರ್ಬೇಕಾದ್ರೆ ಅದೊಂದು ತುಂಬಾ ಜೆನ್ಯೂನ್ ಆಗಿರೋ ಪ್ಯೂರ್ ಫ್ರೆಂಡ್ಶಿಪ್ ಬಾಂಡ್ ಇತ್ತು. ಅಂಡ್ ನಮ್ಮಿಬ್ರು ಬೇರೆ ಏನೋ ಇದ್ದಿದ್ರೆ ಇಬ್ಬಿಬ್ರೆ ಕೂತ್ಕೊಂಡು ಮನೇಲಿ ಮಾತಾಡ್ತಾ ಇದ್ವಿ, ಇಬ್ಬಿಬ್ರು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು. ನಾವ್ ಇದ್ದಿದ್ದೆ ಜನರ ಮಧ್ಯೆ ಅಲ್ಲಿ. ಸೊ ನಮ್ಮಿಬ್ರಿಗೆ ತಲೆಲ್ಲೂ ಇಲ್ಲ ಅಲ್ಲಿ. ಆಮೇಲೆ ನಾನು ಹುಡುಗನ್ ತರನೇ ನೋಡ್ತಾ ಇದ್ದೆ, ಮಚ ಅಂತಾನೆ ಕರಿತಾ ಇದ್ದೆ ಅವಳನ್ನ. ಸೊ ಬೇರೆ ತರದ್ ಯಾವ್ದು ಇರ್ಲಿಲ್ಲ ಅಲ್ಲಿ. ಓಕೆ, ನೀವು ಮೋಕ್ಷಿತಾ ಮತ್ತೆ ಐಶ್ವರ್ಯ ಅವ್ರ 3 ಜನ ನಿಂತ್ಕೊಂಡು ಮಾತಾಡ್ತೀವಿ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ಬೇಕಂತ. ಆಕ್ಚುಲಿ ಅದು ಕ್ಲಾರಿಟಿ ಏನು ಅಂತ? ಆಕ್ಚುಲಿ ಅದು ಹೋದ್ವಾರ ಪ್ಲೇ ಆಯ್ತು. ಅದ್ ನಾವು ಮಾತಾಡಿದ 5 ವಾರದ ಹಿಂದೆ, ಅದು 5 ವಾರದ ಹಿಂದೆ ಮಾತಾಡಿರುವಂತ ವಿಡಿಯೋ ಹೋದ್ವಾರ ಪ್ಲೇ ಆಗಿದ್ದು. ಅಂಡ್ ಆ ಟೈಮ್ ಅಲ್ಲಿ ಐಶ್ವರ್ಯಂಗೆ ಒಂದ್ ಸ್ವಲ್ಪ ಗೊಂದಲ ಇತ್ತು, ಮನೆಯವರಲ್ಲಿ ಯಾರಾದ್ರೂ ಈ ತರ ಟಾರ್ಗೆಟ್ ನಾಮಿನೇಟ್ ಮಾಡ್ತಿದಾರ. ಯಾಕಂದ್ರೆ ಪದೇ ಪದೇ ಹೆಸರುಗಳು ಬರಕ್ ಶುರುವಾಗಿತ್ತು. ಅಂಡ್ ಅವ್ರು ಕೊಡ್ತಿದ್ದ ಕಾರಣಗಳು ಸರಿಯಾಗಿರ್ತಿರ್ಲಿಲ್ಲ ನಾಮಿನೇಟ್ ಮಾಡಿದಾಗ. ಈ ತರ ಮನೆಯವ್ರು ಏನಾದ್ರು ಮಾಡ್ತಿದಾರ, ಮನೆಯವ್ರು ಈ ತರ ಮಾಡ್ತಿದ್ರೆ ನಾವು ಹಂಗೆ ಮಾಡ್ಬೇಕು, ಇವ್ರಿಗೆ ಸರಿಯಾಗಿ ಉತ್ತರ ಕೊಡ್ಬೇಕು ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡಿದಷ್ಟೇ ಅದು. ಅದ್ ಬಿಟ್ಟು ನಾವ್ ಹಿಂಗ್ ಮಾಡ್ಬೇಕು, ಹಿಂಗೆ ಇದ್ ಮಾಡ್ಬೇಕು, ಮುಂದಕ್ಕೆ ತಗೊಂಡೋಗ್ಬೇಕು ಅನ್ನೋ ಕಾಂಟೆಕ್ಸ್ಟ್ ಅಲ್ಲ. ಅದು ಒಂದ್ ಫ್ರಸ್ಟ್ರೇಷನ್ ಅಲ್ಲಿ, ಒಂದ್ ಬೇಜಾರಲ್ಲಿ ಮಾತಾಡಿದಂತ ಮಾತು. ಅಂಡ್ ಅದಾದ್ಮೇಲೂ ಅದನ್ನ ನಾವೇನು ಸೀರಿಯಸ್ ಆಗಿ ತಗೊಳ್ಳ. ಅದಾದ್ಮೇಲೆ ನಾನು ಮನೆ ಒಳಗೆ ಒಂದ್ಸತಿ ಮೋಸ್ಟ್ಲಿ ಲೈಟ್ ಆಫ್ ಆಗಿತ್ತು ಅನ್ಸುತ್ತೆ. ಅವಾಗ ನಾನು ಮಾತಾಡ್ಬೇಕಾದ್ರೆ ಹೇಳಿದ್ದೆ, ಪ್ರತಿ ಒಂದ್ ಸೀಸನ್ ಬೇರೆ ಬೇರೆ ತರ ಇರುತ್ತೆ. ಯಾವ್ದೋ ಒಂದ್ ಸೀಸನ್ ಅಲ್ಲಿ ಆತರ ಟಾರ್ಗೆಟ್ ಮಾಡ್ಕೊಂಡು ನಾಮಿನೇಷನ್ ಮಾಡಿದ್ರು ಅಂತ ಅಂದಾಗ, ಈ ಮನೇಲೂ ಆತರ ನಡೀತಾ ಇದೆ ಅಂದಾಗ ಈ ಮನೇಲಿ ಅದು ಸೂಟ್ ಆಗಲ್ಲ. ಪ್ರತಿ ಸೀಸನ್ ಅಲ್ಲಿ ಇರೋ ವ್ಯಕ್ತಿಗಳು ಚೇಂಜ್ ಆಗ್ತಾರೆ. ಈ ಮನೇಲಿ ಅವ್ರು ಅದನ್ನ ಮಾಡ್ತಿದ್ದಾರೆ ಅಂದಾಗ ಅವರೇ ಜನರ ಕಡೆ ಬೇರೆಯವ್ರ ತರ ಕಾಣಿಸ್ತಾರೆ. ಬಿಟ್ಟಾಕು, ನಾವ್ ಯಾಕೆ ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಕು. ಅಂಡ್ ನಾವು ನಮ್ಗೆ ಯಾರ್ಯಾರ ಬಗ್ಗೆ ನಾಮಿನೇಟ್ ಮಾಡ್ಬೇಕು ಅನ್ಸುತ್ತೋ ನಮ್ಮ ಪಾಡಂಗ್ ನಾವು ಮಾಡ್ಕೊಂಡು ಹೋಗೋಣ ಅಂತಾನೆ ಇದ್ದಿದ್ದು. ಆಮೇಲೆ 3 ಜನದ ನಾಮಿನೇಷನ್ಸ್ ಬೇರೆ ಬೇರೆ ಇರ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಈ ವಾರ ಅವರಿಬ್ರು ನಾಮಿನೇಷನ್ಸ್ ಒಂದೇ ಇತ್ತೇ ಹೊರತು ಪ್ರತಿ ವಾರಗಳು ಬೇರೆ ಬೇರೆ ಹೆಸರುಗಳೇ ಇರ್ತಾ ಇತ್ತು. ಓಕೆ, ಅದಾದ್ಮೇಲೆ ಈಗ ನೀವ್ ಹೊರಗ್ ಬಂದ್ಮೇಲೆ ಐಶ್ವರ್ಯ ಫುಲ್ ಸ್ಟ್ರಾಂಗ್ ಆಗಿ ಎಲ್ಲರಿಗೋಗಿ ಟಾಂಗ್ ಮಾಡಿ ಹೇಳ್ತಾರೆ, ಹಂಗಲ್ಲ ಹಿಂಗಲ್ಲ ಅಂತ. ಈಗ ಏನ್ ಅನ್ಸುತ್ತೆ ಐಶ್ವರ್ಯ ನೋಡಿದ್ರೆ? ಖುಷಿ ಆಗುತ್ತೆ. ಅಂದ್ರೆ ಅವಳು ಇದನ್ನ ತುಂಬಾ ಹಿಂದೆನೆ ಮಾಡ್ಬೇಕಾಗಿತ್ತು. ಅಂಡ್ ಅದು ಅವಳಿಗೆ ಎಲ್ಲೋ ಟ್ರಿಗರ್ ಆಗಿರೋದು ಈ ವಾರ. ಮೋಸ್ಟ್ಲಿ ನಾನು ಹೊರಗಡೆ ಬಂದಿರೋ ಟ್ರಿಗರ್ ಆಗಿರೋದು. ಅಂಡ್ ಕರೆಕ್ಟ್ ರೀಸನ್ ಗಳಿಗೆ ಮಾತಾಡ್ತಿದ್ದಾಳೆ ಅನ್ನೋದು ಖುಷಿ ಇದೆ. ಸುಮ್ನೆ ಹೋಗಿ ಮಾತಾಡ್ತಿಲ್ಲ. ಅಂಡ್ ಕರೆಕ್ಟ್ ರೀಸನ್ ಗಳಿಗೆ ಮಾತಾಡ್ತಾ ಇರೋದು. ಅಂಡ್ ಭವ್ಯ ಹೇಳಿದ ಒಂದಷ್ಟು ಸ್ಟೇಟ್ಮೆಂಟ್ಗಳು ವೀಕೆಂಡ್ ಅಲ್ಲಿ ನನಗೂ ಇಷ್ಟ ಆಗಿರ್ಲಿಲ್ಲ. ಬಟ್ ಅದ್ರ ಬಗ್ಗೆ ಭವ್ಯ ನಾನು ಕ್ಲಾರಿಟಿ ಕೊಡ್ತೀನಿ ಶಿಶಿರ್, ನಿಮ್ಗೆ ಇದೆಲ್ಲ ಮುಗಿಲಿ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಆ ಕ್ಲಾರಿಟಿ ನನಗೆ ಸಿಗ್ಲಿಲ್ಲ. ಅದನ್ನ ಅವಳು ತಗೋತಾ ಇದ್ದಾಳೆ ಅನ್ಸುತ್ತೆ. ಓಕೆ, ಫೈನ್. ನನ್ಗೆ ನೆಕ್ಸ್ಟ್ ಇನ್ನೇನಂತ ಹೇಳಿದ್ರೆ, ನಿಮ್ಮ ಇನ್ನೊಬ್ರು ಫ್ರೆಂಡ್ ಆದಂತ ಮೋಕ್ಷಿತ್ ಅವ್ರ ಬಗ್ಗೆ ಒಂದ್ ನ್ಯೂಸ್ ರೂಮರ್ ಓಡಾಡ್ತಾ ಇದೆ ಸಾಕಷ್ಟು ಈಗ. ಸೊ ನಿಮ್ಗೆ ಏನಾದ್ರು ಹೊರಗ್ ಬಂದ ತಕ್ಷಣ ಅದು ವಿಷಯ ಆಲ್ರೆಡಿ ಗೊತ್ತಾಗಿರುತ್ತೆ, ಏನ್ ಅನಿಸ್ತು ಅಂತ ಅದ್ರ ಬಗ್ಗೆ? ಇಲ್ಲ, ನನ್ಗೆ ಅದ್ರ ಬಗ್ಗೆ ಗೊತ್ತಾದಾಗ ಸ್ವಲ್ಪ ಬೇಜಾರಾಯ್ತು. ಅಂಡ್ ಇದು ಯಾವಾಗ್ಲೂ ಮುಗ್ದೋಗಿರುವಂತ ವಿಷಯ ಇದು. ಐ ಥಿಂಕ್ 2014-15 ಅಲ್ಲಿ ಆಗಿರುವಂತ ವಿಷಯ ಅಲ್ವಾ ಅದು. ಸೊ ಅವಾಗ ಮುಗ್ದೋಗಿರೋಂತ ವಿಷಯ. ಅಂಡ್ ಅವಳಿಗೆ ಅದರಿಂದ ಕ್ಲೀನ್ ಚಿಟ್ ಕೂಡ ಸಿಕ್ಕಿದೆ ಅಂತ ಒಂದಷ್ಟು ಜನ ಹೇಳಿದ್ರು. ಆ ಮುಗ್ದೋಗಿರೋ ವಿಷಯ, ಅದ್ರಲ್ಲಿ ಕ್ಲೀನ್ ಚಿಟ್ ಸಿಕ್ಕಿರೋಂತ ವಿಷಯ ಇವಾಗ ತಗೊಂಬಂದು ಮಾತಾಡ್ತಿರೋದು ಯಾಕೋ ಸರಿಯಲ್ಲ ಅಂತ ನಂಗೆ ಅನ್ಸುತ್ತೆ. ಅಂಡ್ ಮೋಕ್ಷಿತಾ ತುಂಬಾ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡಿರುವಂತ ವ್ಯಕ್ತಿ. ಮನೆಯೊಳಗೆ ನಾವು ಅದನ್ನ ತುಂಬಾ ನೋಡಿದೀವಿ. ಅವಳಿಗೆ ತನಗ್ ಸರಿ ಅನ್ಸಿದ್ದನ್ನ ತುಂಬಾ ನೇರವಾಗಿ ಮಾಡುವಂತ ವ್ಯಕ್ತಿ. ಅವಳಿಗೆ ಇದೊಂದು ತುಂಬಾ ಮ್ಯಾಟರ್ ಆಗುತ್ತೆ ಹೊರಗಡೆ ಬಂದ್ಮೇಲೆ ಅಂತ ನನಗೆ ಅನ್ಸಲ್ಲ. ಸೊ ಹಿ ಇಸ್ ಡೂಯಿಂಗ್ ಗುಡ್, ಖುಷಿಯಾಗಿರ್ಲಿ. ಓಕೆ, ಈಗ ನೀವಾದ್ಮೇಲೆ ನೆಕ್ಸ್ಟ್ ಸುರೇಶ್ ಅಣ್ಣ ಹೊರಗೆ ಬಂದಿದ್ದಾರೆ. ಸೊ ಏನಾದ್ರೂ ಅಪ್ಡೇಟ್ ಸಿಕ್ಕಿದ್ಯಾ ಅವ್ರ ಬಗ್ಗೆ ಅಂತ? ಮಾತಾಡಿದೆ, ಸುರೇಶ್ ಅಣ್ಣ ಹತ್ರ ಮಾತಾಡಿದೆ. ಅವ್ರಿಗೆ ಅದೇ ಬಿಸ್ನೆಸ್ ವಿಚಾರವಾಗಿ ಸ್ವಲ್ಪ ತೊಂದರೆ ಆಗಿತ್ತು ಅಂತ ಹೇಳಿದ್ರು. ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಅವರೇ ನಿಂತ್ಕೋಬೇಕಾಗಿತ್ತಲ್ಲಿ. ಅವ್ರು ನಿಂತ್ಕೊಂಡ್ರೇನೆ ಆ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಅನ್ನೋ ಸಿಚುಯೇಷನ್ಸ್ ಇತ್ತು. ಸೊ ಹಾಗಾಗಿ ಅವರು ಬರ್ಲೇಬೇಕಾಗಿತ್ತು ಅಂತ ಹೇಳಿದ್ರು. ಓಕೆ, ಮತ್ತೇನಾದ್ರು ವಾಪಸ್ ಹೋಗ್ತಾರ ಸುರೇಶ್ ಅಣ್ಣ ಅನ್ನೋದು? ಇಲ್ಲ, ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರಿವತ್ತು ಲೈವ್ ಬರ್ತಾ ಇದಾರೆ ಅನ್ಸುತ್ತೆ. ಅದ್ರ ಬಗ್ಗೆ ನಾವೇನ್ ಮಾತಾಡಿಲ್ಲ. ಮೋಸ್ಟ್ಲಿ ಇವತ್ತು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ ಅಂತ ಅನ್ಸುತ್ತೆ. ಓಕೆ,
ಅದಾದ್ಮೇಲೆ ತ್ರಿವಿಕ್ರಮ್ ಮತ್ತೆ ನಿಮ್ಮ ಫೇವ್ರೆಟ್ ಅಕ್ಕ ಅಂತಾನೆ ಹೇಳಿದಿರಾ ಬಿಗ್ ಬಾಸ್ ಮನೆ ಒಳಗಿದ್ದಾಗ, ತಂಗಿ ಅಂತ. ಓಕೆ, ತಂಗಿ ಅಂತಾನೆ ಹೇಳಿದಿರಾ. ಅವ್ರಿಬ್ರು ಏನೋ ಜಗಳ ಆಡ್ತಾ ಇರ್ತಾರೆ, ಅದ್ರ ಮಧ್ಯೆ ನಿಮ್ದೊಂದು ಟಾಪಿಕ್ ಬರುತ್ತೆ, ಅದ್ರ ಬಗ್ಗೆ ಕ್ಲಾರಿಟಿ ಏನಾದ್ರು ಸಿಗ್ತಾ? ಕ್ಲಾರಿಟಿ ಅವಶ್ಯಕತೆ ಇಲ್ಲ ಅನಿಸ್ತು. ಒಂದು ಆ ಟೈಮಲ್ಲಿ ಫ್ರಸ್ಟ್ರೇಟ್ ಆಗಿದ್ ನಿಜ ಮೇಡಮ್. ಯಾವನ್ಗೆ ಆದ್ರೂ ಆತರ ಶಬ್ದಗಳು ಬಂದಾಗ ತುಂಬಾ ಕೋಪ ಬರೋದಂತೂ ಅಲ್ಲ, ಬಿಗ್ ಬಾಸ್ ಮನೆ ಹೊರಗ್ ಬಂದ್ಮೇಲೆ ನೀವಾಗ ಬಿಗ್ ಬಾಸ್ ಎಲ್ಲ ನೋಡೇ ಇಲ್ಲ. ನಾನು ನೋಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಯಾವಾಗವರೆಗೂ ಅಂದ್ರೆ ಇಂಟರ್ವ್ಯೂಸ್ ಎಲ್ಲ ಮುಗಿಯೋವರೆಗೂ ನಾನು ನೋಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನೀವು ಕ್ಲಾರಿಟಿ ಕೊಡ್ಬೇಕಲ್ಲ ನಮ್ಗೆಲ್ಲ. ನನ್ಗೆ ಒಂದು ಒಪಿನಿಯನ್ ಇಟ್ಕೊಂಡು ಬಂದಿರ್ತೀನಿ ಒಬ್ರ ಬಗ್ಗೆ. ಎಪಿಸೋಡ್ ನೋಡಿದಾಗ ಒಪಿನಿಯನ್ಸ್ ಚೇಂಜ್ ಆಗ್ಬಿಡುತ್ತೆ. ಚೇಂಜ್ ಆಗಿರೋ ಒಪಿನಿಯನ್ ಇಟ್ಕೊಂಡು ನಾನು ಇಂಟರ್ವ್ಯೂ ಅಲ್ಲಿ ಮಾತಾಡೋದು ತಪ್ಪಾಗುತ್ತೆ. ದಟ್ ಇಸ್ ನಾಟ್ ಫೇರ್. ಸೊ ಹಾಗಾಗಿ ಇದೆಲ್ಲ ಮುಗಿಸ್ಕೊಂಡು ಸಪರೇಟ್ ಆಗಿ ಒಂದಿನ ಕೂತ್ಕೊಂಡು ಒಬ್ಬನೇ ನೋಡೋಣ ಅಂತ ಕಾಯ್ತಾ ಇದ್ದೀನಿ. ಅಂಡ್ ಅದ್ರ ಬಗ್ಗೆ ಕ್ಲಾರಿಟಿ ನಂಗೆ ಅವಶ್ಯಕತೆ ಇಲ್ಲ. ಯಾರೋ ಏನೋ ಮಾತಾಡಿದ್ರು ಅಂದ್ರು ಅಂತ ಇವ್ರು ಹೇಳಿದ್ರು, ನಾನು ಅಂದಿಲ್ಲ ಅಂತ ಅವ್ರು ನೀವು ಆ ಕ್ಷಣದಲ್ಲಿ ರಿಯಾಕ್ಟ್ ಮಾಡೋದು. ಆಬ್ವಿಯಸ್ಲಿ ನಾನೊಬ್ಬ ಮನುಷ್ಯ, ಆ ಕ್ಷಣ ಕೋಪ ಬಂತು, ರಿಯಾಕ್ಟ್ ಮಾಡಿದೆ. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಯಾವ ವಿಷಯಕ್ಕೆ ರಿಯಾಕ್ಟ್ ಮಾಡ್ತಿದ್ದೀನಿ ನಾನು? ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಆಟ ಹಾಳಾಗೋಗುತ್ತೆ. ಅಂಡ್ ನಾನು ತ್ರಿವಿಕ್ರಮ್ ಹತ್ರ ಇದ್ರ ಬಗ್ಗೆ ಮಾತಾಡಿದೆ. ನಿಮ್ಮಿಬ್ಬರ ಜಗಳದಲ್ಲಿ ನನ್ನ ವಿಷಯ ತೆಗೆಯೋ ಅವಶ್ಯಕತೆ ಏನಿದ್ ಗುರು ನಿಂಗೆ? ಏನಕ್ಕೆ ಮಾಡಿದೆ ಇದನ್ನ ನೀನು? ಇಲ್ಲ ಭಯ, ಅದು ಫ್ರಸ್ಟ್ರೇಷನ್ ಅಲ್ಲಿ ನಾನು ಕೋಪದಲ್ಲಿ ಹೇಳ್ಬಿಟ್ಟೆ. ಸರಿ ಅಂತ ಅವನು ಸಾರಿ ಕೇಳಿದ್ದು ಮುಗೀತು, ಎಲ್ಲ ಆಯ್ತು. ಅಂಡ್ ಚೈತ್ರನ್ ಬಾಯಿಂದನೂ ಆತರ ಮಾತುಗಳು ಬಂದಿರುತ್ತೆ ಅಂದ್ರೆ ನನಗೂ ಯಾಕೋ ಇನ್ನೂ ನಂಬಕ್ ಆಗ್ತಿಲ್ಲ. ಓಕೆ, ಬಿಟ್ಟಾಗ್ದೆ. ಅದ್ರ ಬಗ್ಗೆ ಕ್ಲಾರಿಟಿ ತಗೋಬೇಕು ಅಂತ ಅವತ್ತಿದ್ದೆ. ಅವತ್ತು ರಾತ್ರಿನೇ ಡಿಸೈಡ್ ಮಾಡಿದೆ ಕ್ಲಾರಿಟಿ ಅವಶ್ಯಕತೆ ಇಲ್ಲ, ನಾನೇನು ಅಂತ ನನಗೆ ಗೊತ್ತಿದೆ. ಅಂಡ್ ಇದನ್ನ ಕ್ಯಾರಿ ಮಾಡ್ತಾ ಹೋದ್ರೆ ನನ್ನ ಆಟಕ್ಕೆ ತೊಂದರೆ ಆಗ್ಬಾರ್ದು ಅಂತ ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಶುರು ಮಾಡೋಣ, ಇರೋ ಎನರ್ಜಿ ಎಲ್ಲ ನೆಕ್ಸ್ಟ್ ಡೇ ಹಾಕೊಂಡು ಆಟ ಶುರು ಮಾಡೋಣ ಅಂದ್ಬಿಟ್ಟು ಶುರು ಮಾಡಿದ್ವಿ. ಓಕೆ, ಬಿಗ್ ಬಾಸ್ ಮನೇಲಿ ಏನ್ ಕಲ್ತ್ಕೊಂಡಿದ್ದೀರಾ ಅಂತ ನೀವು? ನಾನು ಸ್ಟೇಜ್ ಮೇಲೆ ಹೇಳಿದೆ, ನನ್ನ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವ ಇಲ್ಲದೆ ಇರೋನು ಎಷ್ಟೇ ಮುಂದಕ್ಕೆ ಹೋದ್ರೂ ಅವ್ನು ಜೀರೋ ಆಗಿ ಹೋಗ್ತಾ ಇರ್ತಾನೆ. ನಿನ್ಗೊಂದು ಪರ್ಸನಾಲಿಟಿ ಇದ್ರೇನೆ ಜನರಿಗೆ ಇಷ್ಟ ಆಗೋದಕ್ಕೆ ಸಾಧ್ಯ. ನೀನ್ ಅಲ್ಲಿರ್ಬೋದು, ಆಡ್ತಾ ಹೋಗ್ಬೋದು, ಮುಂದಕ್ಕೆ ಹೋಗ್ಬೋದು, ಬಟ್ ನಿನ್ ಪರ್ಸನಾಲಿಟಿನೇ ಇಲ್ಲ ಅಂದಾಗ ಜನರು ನಿನ್ನನ್ನು ತುಂಬಾ ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರ ಅವಶ್ಯಕತೆ ಇಲ್ಲ. ಅಂಡ್ ತುಂಬಾ ಜೆನ್ಯೂನ್ ಪರ್ಸನಾಲಿಟಿ ಇದ್ರೇನೆ ಜನರು ಮನ್ಸಿಗೆ ಗೆಲ್ಲಕ್ ಸಾಧ್ಯ ಅನ್ನೋದನ್ನ ಕಲ್ತೆ. ಬಿಗ್ ಬಾಸ್ ಮನೆ ಮಕ್ಕಳ ಬಗ್ಗೆ ಅನುದನು ತುಂಬಾ ಚೆನ್ನಾಗಿ ಆಡ್ತಿದಾರೆ ಮೇಡಮ್. ಓಹೋ, ನಾನು ಹೊರಗಡೆ ಬಂದಾಗ ತುಂಬಾ ಜನ ಹೇಳಿದ್ದು ಬಿಗ್ ಬಾಸ್ ಮನೆಯ ಫನ್ ಎಲಿಮೆಂಟ್ ಅಂದ್ರೆ ಅವ್ರಿಬ್ರು ಅಂತ. ಒಂಥರ ಕಾಮಂಜರಿ ಅಂತಾನೆ ಹೇಳ್ಬೋದು. ಫನ್ ಕೊಡ್ತಾರೋ ಇಲ್ಲ ಒಟ್ಟಿಗೆ ಅವ್ರು ಬಂದ್ರು ಅಂತ ಹೇಳಿದ್ರೆ ಬಂದ್ರೆ ಖುಷಿ ಆಗುತ್ತೆ ಅಂತ. ಏನಿಲ್ಲ, ಈಗ ಗೊತ್ತಾ, ಈಗ ನಿಮ್ ಮನೆಯಿಂದ ಹೊರಗೆ ಎಂಟ್ರಿ ಕೊಡ್ತಾ ಇರ್ತೀರಾ, ಅವಾಗ ಅವ್ರಿಬ್ರು ಕುತ್ಕೊಂಡ್ರು, ಶಿಶಿರಣ್ಣ ಬಂದ್ರು ಅಂದ್ರೆ ನಮ್ಗೆ ಏನಾದ್ರು ಎಂಟರ್ಟೈನ್ ಇರುತ್ತೆ, ಏನಾದ್ರು ಹೇಳ್ತಾರೆ ಅನ್ನೋ ಒಂದು ಫೀಲ್. ಕಾಮಂಜರಿ ತರಾನೇ ಅವರು. ಅದೇ ಕ್ಯೂಟ್. ಮನೇಲೂ ಹಂಗೆ ಇದ್ರು ಅವ್ರು ಎಲ್ರ ಬಗ್ಗೆ ಕಮೆಂಟ್ ಹೊಡ್ಕೊಂಡು ಕೂತಿರೋರು. ಅಣ್ಣ ಹೆಂಗ್ ಗೊತ್ತಾ, ನಾನು ಬಿಡೋ ಎಷ್ಟು ಮಾತಾಡ್ತಿರೋ ಬಿಡ್ರೋ ಅಂತ ನಾನು. ಬಟ್ ಆಟ ಅಂತ ಬಂದಾಗ ನಿಜವಾಗ್ಲೂ ಧನರಾಜ್ ಆಟ ಎಷ್ಟು ಚೇಂಜ್ ಆಗಿದೆ ಹನುಮಂತು ಬಂದ್ಮೇಲೆ ಅನ್ನೋದು ಖುಷಿ ಇದೆ. ಯಾಕಂದ್ರೆ ಧನರಾಜ್ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇರೋ ವ್ಯಕ್ತಿ ಅಂತ ಹೇಳೋರು. ಬಟ್ ಇವಾಗ ಇತ್ತೀಚೆಗೆ ಅವರು ನಾಮಿನೇಷನ್ಸ್ಗೆ ಕಾರಣ ಕೊಡೋದು ಅಂಡ್ ರೀಸನಿಂಗ್ ಮಾಡೋದು, ಇದೆಲ್ಲ ತುಂಬಾ ಚೇಂಜ್ ಮಾಡ್ಕೊಂಡಿದ್ದಾರೆ. ಇವಾಗ ಒಂದ್ ಸ್ವಲ್ಪ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಅಂಡ್ ಹನುಮಂತು ಫಸ್ಟ್ ಇಂದಾನು ಅವ್ನು ನೇರವಾಗಿದ್ದಾನ. ಅವ್ನಿಗೆ ಏನ್ ಅನ್ಸುತ್ತೋ ಅದನ್ನ ಡೈರೆಕ್ಟ್ ಹೇಳ್ತಾ ಇರ್ತಾನೆ. ಸೊ ಇವರಿಬ್ರು ಫನ್ಗಳ ಜೊತೆಗೂ ಆಟನೂ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಓಕೆ, ಫೈನ್. ಈಗ ಆಲ್ಮೋಸ್ಟ್ ಹೊರಗೆ ಒಂಥರ ರೂಮ್ ಆಗಿರುತ್ತೆ. ಹೆಂಗಂತ ಹೇಳಿದ್ರೆ ತ್ರಿವಿಕ್ರಮ್ಗೆ ಯಾವಾಗ್ಲೂ ಡಿಪೆಂಡ್ ಆಗಿರ್ತಾರೆ ಭವ್ಯ ಅನ್ನೋದನ್ನ ಸಾಕಷ್ಟು ಕೇಳಿದೀವಿ. ಸಾಕಷ್ಟು ಟ್ರೋಲ್ಸ್ ಮೀಮ್ಸ್ ಎಲ್ಲ ನೋಡ್ತಾ ಇರ್ತೀವಿ. ಅದು ನಿಜನಾ ಅಂತ? ಯಾಕಂದ್ರೆ ಅವ್ರನ್ನ ನೀವು 24 hours ಅವ್ರನ್ನ ನೋಡೋದ್ರಿಂದ ಅದು ನಿಜನಾ ಅಂತ? ಆಕ್ಚುಲಿ ಭವ್ಯ ತ್ರಿವಿಕ್ರಮ್ ಮೇಲೆ ಡಿಪೆಂಡ್ ಆಗಿದ್ದಾಳೆ ಅನ್ನೋದನ್ನ ನಾನು ಒಪ್ಕೊಳ್ಳಲ್ಲ. ಬಟ್ ಭವ್ಯಂಗೆ ಒಂದ್ ಸ್ವಲ್ಪ ಕ್ಲಾರಿಟೀಸ್ ಅವಶ್ಯಕತೆ ಅವಾಗವಾಗ ಇರುತ್ತೆ. ಚಿಕ್ಕ ಹುಡುಗಿ, ಒಂದಷ್ಟು ವಿಷಯಗಳ ಬಗ್ಗೆ ಕ್ಲಾರಿಟಿ ಬೇಕಾಗಿರುತ್ತೆ. ಅದನ್ನ ಕೇಳೋದಕ್ಕೆ ಅವಳಿಗೆ ಇರುವಂತ ಒಂದು ಕಂಫರ್ಟ್ ಝೋನ್ ಅಂದ್ರೆ ತ್ರಿವಿಕ್ರಮ್. ಸೊ ತ್ರಿವಿಕ್ರಮ್ ಆ ವಿಷಯದ ಬಗ್ಗೆ ತುಂಬಾ ಕ್ಲಾರಿಟಿಗಳು ಕೊಡ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಅದಷ್ಟೇ ಇರೋದು ಅದ್ರಲ್ಲಿ. ಭವ್ಯನ ಆಟ ನಿಜವಾಗ್ಲೂ ತ್ರಿವಿಕ್ರಮ್ ಮೇಲೆ ಡಿಪೆಂಡ್ ಆಗಿಲ್ಲ. ಓಕೆ, ಇನ್ನೊಂದು ಮಂಜಣ್ಣ ಇದ್ದಿದ್ದಕ್ಕೆ ಗೌತಮಿ ಅವರು ಇಷ್ಟು ದಿನ ಇದ್ರು ಅನ್ನೋ ಸಾಕಷ್ಟು ಕಮೆಂಟ್ ಸಮೇತ ನೋಡಿದೀನಿ. ಇದು ನಿಜನಾ ಅಂತ? ಇಲ್ಲ ಮೇಡಮ್, ನಂಗೆ ಯಾಕೋ ಜನರು ಅಷ್ಟು ದಡ್ರು ಅಂತ ಅನ್ಸಲ್ಲ. ಇವಾಗ ಮಂಜಣ್ಣ ಇದ್ದಿದ್ದಕ್ಕೆ ಗೌತಮಿ ಇದ್ರು ಅಂದ್ರೆ ನಾವು ನಾಮಿನೇಟ್ ಮಾಡಿದ್ವಿ, ಗೌತಮಿನ ಮಾಡಿದೀವಲ್ವಾ? ನಾಮಿನೇಟ್ ಮಾಡಿದೀವಿ. ಬಟ್ ಈಗ ಮನೇಲಿ ಎಲ್ರು ಒಂದೊಂದ್ ಕಡೆ ಇರ್ತೀರಾ, ಯಾರ್ಯಾರು ಏನಾದ್ರು ಅವ್ರಿಬ್ರು ಏನೋ ಮಾತಾಡಿದ್ದು ಹೈಲೈಟ್ಸ್ ಆಗಿರ್ಬೋದು, ಅವ್ರು ಹೆಚ್ಚಾಗಿ ಕಾಣಿಸ್ಕೊಂಡಿರ್ಬೋದು. ಹಂಗೇನಾದ್ರು ಇದ್ದಾಗ ಹೆಚ್ಚಾಗಿ ಮಂಜಣ್ಣನ ಡಿಪೆಂಡ್ ಆಗಿದಾರಾ ಅಂತ? ಇಲ್ಲ, ನನಗೆ ಡಿಪೆಂಡೆನ್ಸಿ ಅನ್ಸಿಲ್ಲ. ಯಾಕಂದ್ರೆ ಗೌತಮಿ ಇಸ್ ವೆರಿ ಸೆಲ್ಫ್ ಸೆಂಟರ್ಡ್. ಅವರು ಮಂಜಣ್ಣನ ಜೊತೆ ಮಾತಾಡ್ತಿದ್ದಿರ್ಬೋದು. ನಾನು ಹೇಳದ್ನಲ್ಲ, ಎಲ್ರದ್ದು ಅವ್ರದೇ ಆದಂತ ಒಂದು ಕಂಫರ್ಟ್ ಝೋನ್ ಇರ್ತಾ ಇತ್ತು ಅಲ್ಲಿ. ಒಂದ್ ದಿನ ಹಿಂಗ್ ಕಳೀತು ಅಂದಾಗ ಆ ದಿನದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಯಾರಾದ್ರೂ ಒಬ್ರು ವ್ಯಕ್ತಿ ಬೇಕಾಗ್ತಿತ್ತು. ಸೊ ಹಂಗ್ ಮಾತಾಡ್ತಿದ್ರು ಅನ್ನೋದೊಂದು. ಆಮೇಲೆ ಗೇಮ್ ಬಗ್ಗೆನೂ ಹಲವಾರು ವಿಷಯಗಳನ್ನ ಮಾತಾಡ್ತಿದ್ರು. ಅದ್ ಬಿಟ್ರೆ ಗೌತಮಿ ಮಂಜಣ್ಣ ಇದ್ರು ಅನ್ನೋ ಕಾರಣಕ್ಕೆ ಉಳ್ಕೊಂಡ್ರು ಅನ್ನೋದನ್ನ ನಾನಂತೂ ಒಪ್ಕೊಳ್ಳಲ್ಲ. ಬಿಕಾಸ್ ಅವ್ರ ಆಟ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಅಂಡ್ ಪಾಸಿಟಿವಿಟಿನೆಲ್ಲ ಹೊರಗಡೆ ಇಟ್ಟು ಒಂದ್ 2 ವಾರದಿಂದ ತುಂಬಾ ಆಟಕ್ಕೆ ಡೈರೆಕ್ಟ್ ಆಗಿ ಇಳಿದ್ಬಿಟ್ಟಿದ್ದಾರೆ. ಸೊ ಅದು ಚೆನ್ನಾಗೇ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಪಾಸಿಟಿವಿಟಿ ಇದು ನಿಜನಾ ಅಂತ? ಗೌತಮಿ ಅವರು ನಿಜವಾಗ್ಲೂ ಹಂಗೆ ಇದ್ರು. ಐ ಸ್ವೇರ್ ಹಂಗೆ ಇದ್ರು.
ನಾನು ಅವ್ರ ಬಗ್ಗೆ ತುಂಬಾ ಕಡೆಗಳಲ್ಲಿ ತುಂಬಾ ವೇದಿಕೆಗಳಲ್ಲಿ ಸಿಕ್ಕಿದಾಗ ಡಿಫೆಂಡ್ ಮಾಡ್ಕೊಂಡಿದ್ದೀನಿ ನಾನು. ಎಸ್ಪೆಷಲಿ ಭಟ್ರು ಬಂದಾಗ, ಗೌತಮಿಗೆ ಏನೋ ಸ್ಟೇಟ್ಮೆಂಟ್ ಬಂದಾಗ ನಾನೇ ಡಿಫೆಂಡ್ ಮಾಡಿದ್ದೀನಿ. ನಾನು ನಾಮಿನೇಟ್ ಮಾಡಿದಾಗ ನಾನು ಅದೇ ಕಾರಣ ಕೊಟ್ಟು ನನ್ನ ಕ್ಯಾಪ್ಟನ್ಸಿಲಿ ಗೌತಮಿ ಅವ್ರನ್ನ ನಾಮಿನೇಟ್ ಮಾಡಿರ್ತೀನಿ. ನನ್ನ ರಾಂಗ್ ಅಂತ ಪ್ರೂವ್ ಮಾಡ್ತಾರೆ ಅವರು. ಅವ್ರು ಇರೋದೇ ಹಾಗೆ. ಅವರು ಎಲ್ಲವನ್ನೂ ನಗ್ನಗ್ತಾ ಹ್ಯಾಂಡಲ್ ಮಾಡುವಂತ ವ್ಯಕ್ತಿ. ಎಲ್ಲದನ್ನು ತುಂಬಾ ಅವರೇ ಹೇಳೋ ಹಾಗೆ ಚಂದ ಮಾಡಿ ಹೇಳುವಂತ ವ್ಯಕ್ತಿ. ಚಂದ ಮಾಡಿ ಹೇಳುವಂತ ಆಕ್ಚುಲಿ ಚಂದ ಮಾಡಿ ಹೇಳುವಂತವ್ರು ಒನ್ ವೀಕಿಂದಾನೆ ಅವ್ರ ನಗುನೇ ಕಾಣಿಸ್ತಾ ಇಲ್ಲ ಬಿಗ್ ಬಾಸ್ ಮನೇಲಿ ಅಂತ ಅನಿಸ್ತದೆ. ಏನಕ್ಕೆ ಇರ್ಬೋದು ಅಂತ ನೀವೇ ಹೇಳಿದ್ರಲ್ಲ, ಆಟನ. ಹೌದು, ಆಟಕ್ಕೆ ಬೇಕು. ಇಲ್ಲಾಂದ್ರೆ ಏನೋ ಬಿಗ್ ಬಾಸ್ ಅಲ್ಲಿ ಮಂಜಣ್ಣ ಅವ್ರದ್ದು ಏನಾದ್ರು ಮಾತುಕತೆ, ಮಂಜಣ್ಣ ಮತ್ತೆ ಗೌತಮಿ ಮಾತುಕತೆಗೆ ಗೌತಮಿ ಸ್ವಲ್ಪ ಇದಾಗಿದಾರ ಅಂತ ಅನ್ಸುತ್ತೆ. ಇಲ್ಲ, ಗೌತಮಿ ವೀಕೆಂಡ್ ಅಲ್ಲಿ ಅಣ್ಣ ಹೇಳಿದ ಮಾತನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಅದಂತೂ 100% ಶೋರ್. ಅದಕ್ಕೆ ಅಣ್ಣನು ಈ ವಾರ ಹೇಳಿದ್ರು, ನೀವು ನಿಮ್ಮ ಆಟನ ಚೇಂಜ್ ಮಾಡ್ಕೊಂಡಿದ್ರೆ ವೆರಿ ಗುಡ್ ಅಂತ. ಸೊ ಅವ್ರ ಆಟನ ಚೇಂಜ್ ಮಾಡ್ಕೊಂಡು ಅವ್ರ ಸರ್ವೈವಲ್ಗೋಸ್ಕರ ಆಡ್ತಾ ಇದ್ದಾರೆ. ಅಲ್ಲೆಲ್ಲೋ ನಗು ಕಡಿಮೆ ಆಯ್ತು. ಓಕೆ, ನಗು ಕಡಿಮೆ ಆಗ್ಲಿ, ಪರವಾಗಿಲ್ಲ, ಸರ್ವೈವ್ ಆಗ್ತಾರಲ್ಲ, ಇಂಪಾರ್ಟೆಂಟ್. ಗೊತ್ತಾಯ್ತಾ ಅರ್ಥ ಆಯ್ತಲ್ವಾ? ಸಾರಿ, ಅರ್ಥ ಆಯ್ತಾ? ಇಲ್ಲ, ನಾನ್ ನೋಡಿದೀನಿ, ದಿನಾ ನೋಡ್ತೀನಿ. ಏನಂತ ಹೇಳಿದ್ರೆ ನಿಮ್ಮನ್ನ ನೋಡಿದ್ರಲ್ಲ ಅವ್ರನ್ನೆಲ್ಲ ಮರ್ತೋಗ್ಬಿಡ್ತೀನಿ. ಅವ್ರು ಮಾತಾಡೋದೆಲ್ಲ ಮರ್ತೋಗ್ಬಿಡ್ತೀನಿ. ಸೀಟಲ್ಲಿ ಕೂತ್ಕೊಂಡಾಗ ಧರ್ಮಂಗಿದೆ ಹೇಳಿರ್ತೀರ ನೀವು.